ರಿತೀಶ್ ಅಂತ ಮೈಸೂರಿಂದ ಕರೆ ಮಾಡ್ತಿದ್ದಾರೆ. ರಿತೀಶ್ ನಮಸ್ತೆ, ತಮ್ಮ ಸಮಸ್ಯೆ ಹೇಳಿ. ಹಲೋ ಸರ್. ಹಲೋ ರಿತೀಶ್, ಹೇಳಿ ತಮ್ಮ ಸಮಸ್ಯೆ ಏನು ಕೇಳಿ. ಸರ್, ಇದು ಪೆನಿಸ್ ಇರುತ್ತಲ್ಲ, ಅದ್ರ ಮುಂದಡೆ ಡಾರ್ಕ್ ಟೈಪ್ ಕೆಂಪು ಗುಳ್ಳೆಗಳಾಗುತ್ತೆ ಸರ್, ಏನಕ್ಕೆ ಸರ್ ಅದು? ಅದು ಇನ್ಫೆಕ್ಷನ್ ಆಗಿರ್ಬೋದು, ಸೋಂಕು ಉಂಟಾಗಿರ್ಬೋದು. ಅದು ಅದರಲ್ಲಿ ಒಂದು ಈ ಕೆಲವು ಸಾರಿ ಕ್ಯಾಂಡಿಡಿಯಾಸಿಸ್ ಅಂತ ಆಗ್ತದೆ, ಒಂದು ಈ ಬೂಸ್ಟ್ ರೋಗ ಅದು ಉಂಟಾಗಿರ್ಬೋದು. ಒಂದ್ಸರಿ ರಕ್ತ ಪರೀಕ್ಷೆ ಮಾಡಿಸ್ಬಿಡಿ. ರಕ್ತ ಪರೀಕ್ಷೆನಲ್ಲಿ ಸೋಂಕುಗಳೇನಾದರೂ ಉಂಟಾಗಿದೆಯಾ ನೋಡಿ. ಅದರಲ್ಲಿ ಬಹಳ ಮುಖ್ಯವಾಗಿ VDRL ಪರೀಕ್ಷೆ ಮತ್ತು HIV ಪರೀಕ್ಷೆ ಎರಡನ್ನೂ ಮಾಡಿಸಿ, ಈ ರೋಗ ಏನಾದರೂ ಅಂದರೆ ಸಾಂಕ್ರಾಮಿಕ ರೋಗ ಅಥವಾ ಅವರ ಲೈಂಗಿಕ ಕ್ರಿಯೆಗಳಿಂದ ಹಬ್ಬತಕ್ಕಂಥ ರೋಗ ಏನಾದರೂ ಬಂದಿದೆಯಾ ನೋಡಿ. ಅದರಲ್ಲಿ ಬಂದಿಲ್ಲದೆ ಇದ್ದರೆ ಈ ಕೆಲವು ಸಾರಿ ಕ್ಯಾಂಡಿಡಿಯಾಸಿಸ್ ಬೂಸ್ಟ್ ಇನ್ಫೆಕ್ಷನ್ ಇದ್ದಾಗ ಕೂಡ ಸಣ್ಣ ಸಣ್ಣ ಕೆಂಪು ಗುಳ್ಳೆಗಳು ಬರ್ತದೆ. ಜೊತೆಗೆ ಹೆರ್ಪಿಸ್ ಇನ್ಫೆಕ್ಷನ್ ಆದರೂ ಕೂಡ ಸರ್ಪ ಹುಣ್ಣು ಅಂದರೆ ಕೆಂಪು ಗುಳ್ಳೆಗಳು, ಸಣ್ಣ ಸಣ್ಣ ಗುಳ್ಳೆಗಳು ಬರ್ತಾ ಹೋಗ್ತದೆ. ಅದರಿಂದ ಒಂದು ಸಾರಿ ತಜ್ಞ ವೈದ್ಯರಿಗೆ ತೋರಿಸಿ ಯಾವ ರೀತಿ ಸೋಂಕು ಉಂಟಾಗಿದೆ ನೋಡಿ, ಅದಕ್ಕೆ ಸರಿಯಾದ ಆ್ಯಂಟಿಬಯೋಟಿಕ್ ಅಂತಂದರೆ ರೋಗ ನಿರೋಧಕ ಮಾತ್ರೆಗಳನ್ನ ಅಥವಾ ಮದ್ದುಗಳನ್ನ ಅಥವಾ ಚಿಕಿತ್ಸೆಗಳನ್ನ ತಗೊಳ್ಬೇಕಾಗ್ತದೆ. ಮತ್ತು ಜೊತೆಗೆ ಶಿಶ್ನುವಿನ ಲಿಂಗಮಣಿಗೆ ಹಚ್ಚತಕ್ಕಂಥ ಲೇಪನಗಳು ಕೂಡ ಬರ್ತದೆ. ಈ ಯಾವುದಾದ್ರೂ ಬೂಸ್ಟ್ ಇನ್ಫೆಕ್ಷನ್ ಅಥವಾ ಈಸ್ಟ್ ಇನ್ಫೆಕ್ಷನ್ ಆಗಿದ್ದರೆ ಕ್ಯಾಂಡಿಡ್ ವಿ ಅಂತ ಒಂದು ಜೆಲ್ ಬರ್ತದೆ, ಅದನ್ನು ಹಚ್ಚೋದ್ರ ಮುಖಾಂತರ ಈ ರೋಗವನ್ನು ತಡೆಗಟ್ಬೋದು. ಈ ಯಾವುದೇ ತಡೆಗಟ್ಟೋದಕ್ಕಿಂತ ಮುಂಚೆ ಒಂದು ಸಾರಿ ತಜ್ಞ ವೈದ್ಯರನ್ನ ಕಂಡು ತೋರಿಸಿ ಯಾವ ರೀತಿಯ ಸೋಂಕು ಉಂಟಾಗಿದೆ ಅದನ್ನು ಪತ್ತೆ ಹಚ್ಚಿ ರಕ್ತ ಪರೀಕ್ಷೆ ಮಾಡಿಸಿ ಚಿಕಿತ್ಸೆ ತೆಗೆದುಕೊಳ್ಳೋದು ಒಳ್ಳೆಯದು. ಜೊತೆಗೆ ನಿಮ್ಮ ಶ್ರೀಮತಿಯವರಿಗೂ ಕೂಡ ಒಳಗಡೆ ಕೂಡ ಈ ಸೋಂಕು ಉಂಟಾಗಿರೋ ಸಾಧ್ಯತೆ ಇದೆ ಲೈಂಗಿಕ ಕ್ರಿಯೆಯಿಂದ. ಅದರಿಂದ ಅವ್ರಿಗೂ ನೀವೇನು ಚಿಕಿತ್ಸೆ ತಗೊಳ್ತೀರಿ ಅದೇ ಚಿಕಿತ್ಸೆನ ಅವ್ರಿಗೂ ಒಟ್ಟಿಗೆ ಇಬ್ಬರಿಗೂ ಕೊಡಿಸೋದು ಒಳ್ಳೆಯದು. ಮತ್ತು ಸ್ವಚ್ಛತೆನ ಕಾಪಾಡಬೇಕು. ಅಂತಂದರೆ ಲೈಂಗಿಕ ರೋಗಗಳು ಹಬ್ಬದೇ ಇರೋ ರೀತಿಯಲ್ಲಿ ಈ ರೀತಿ ತೊಂದರೆ ಉಂಟಾದಾಗ ಕಾಂಡಮನ್ನು ಉಪಯೋಗಿಸಿ ಅಂದರೆ ನಿರೋಧ ಉಪಯೋಗಿಸಿ ಸಂಭೋಗ ಮಾಡಬೇಕು. ಅಲ್ಲದೆ ಇದ್ರೆ ಒಬ್ಬರಿಂದ ಒಬ್ಬರಿಗೆ ರೋಗ ಹಬ್ತಾ ಹೋಗ್ತದೆ. ಸ್ವಚ್ಛತೆ ಮತ್ತು ಚಿಕಿತ್ಸೆ ಎರಡೂ ಅತಿ ಮುಖ್ಯ. ಓಕೆ ರಿತೀಶ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ.